ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸದ್ಯ ಪದೇ ಪದೇ ಜಾಗ ಬರ್ತಾ ಇರ್ತೀವಿ. ಯಾವ ಜಾಗ ಇದು? ಕರುನಾಡು ನಾಟಿ ಪಲಾವ್. ಸೊ ಲಾಸ್ಟ್ ಟೈಮ್ ಬಂದಾಗ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ರು, ಎಷ್ಟು ಸರಿ ಬರ್ತೀರಾ ಅಂತ. ನಾವು 1000 ಸರಿ ಬೇಕಾದ್ರೂ ಬರ್ತೀರಿ. ನಮ್ಮ ಜಾಗ ಇಲ್ಲಿ ಬಂದಿರೋ ರೀಸನ್ ಏನು ಸರ್? ಇವತ್ತಿಂದ ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಬೋ ಮಾಡ್ತಾ ಇದ್ದಾರೆ, ಚಿಕನ್ ಮತ್ತು ಮಟನಲ್ಲಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ನಾವು. ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ಬಂದ್ಬಿಟ್ಟಿದ್ದೀವಿ. ಹೌದು. ಸೊ ನಾನ್ ವೆಜ್ ಕಾಂಬೋಗಳು ಸಿಗ್ತಾ ಇದೆ, ಕೈಮಾ ಗೊಜ್ಜು ಎಲ್ಲ ಸಿಗ್ತಾ ಇದೆಯಂತೆ. ನನಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ಟೇಸ್ಟ್ ಮಾಡಬೇಕು ಅಂದ್ಬಿಟ್ಟು. ಸೊ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಮ್ಮ ಜೊತೆ ಕರುನಾಡು ನಾಟಿ ಪಲಾವ್ನ ಸಂಜಿತ್ ಅವ್ರು ಇರೋದ್ರೆ ನಮ್ಮ ಜೊತೆಯಲ್ಲಿ. ಸಂಜಿತ್ ಅವರೇ, ಬೆಳಗ್ಗೆನೇ ನಾಷ್ಟ ಸ್ಟಾರ್ಟ್ ಮಾಡಿದ್ರಂತೆ, ಏನೆಲ್ಲ ಸ್ಟಾರ್ಟ್ ಮಾಡಿದ್ರಾ? ಅದೇ ಸೇಮ್ ಸಂಡೇಲಿ ಏನು ಸಿಗುತ್ತೆ ಅದೇ ಸ್ಪೆಷಲ್ ಇವತ್ತು ಫುಲ್ ವೀಕೆಲ್ಲ ಸಿಗುತ್ತೆ ನಿಮ್ಗೆ. ಹೌದಾ? ಸಂಡೇ ತನಕ ವೆಯ್ಟ್ ಮಾಡ್ಬೇಕಂತ ಏನಿಲ್ಲ, ಯಾವ ಬಂದ್ರೂ ತಿನ್ಬೋದು ಅಂತ. ಹೌದಾ? ಈಗೇನು ಕೋಂಬೋ ಎರಡು ಮಾಡಿದ್ರಂತೆ, ಮಟನ್ ಪಲಾವ್ ಕೋಂಬೋ ಮತ್ತೆ ಚಿಕನ್ ಪಲಾವ್ ಕೋಂಬೋ. ಮಟನ್ ಪಲಾವ್ ಕೋಂಬೋ ಅಂದ್ರೆ ಏನು ಸಿಗುತ್ತೆ? ಚಿಕನ್ ಅಲ್ಲಿ ಏನು ಸಿಗುತ್ತೆ? ಮಟನ್ ಪಲಾವ್ ಅಲ್ಲ, ಮಟನ್ ಬ್ರೇಕ್ಫಾಸ್ಟ್ ಕಾಂಬೋ. ಮಟನ್ ಬ್ರೇಕ್ಫಾಸ್ಟ್ ಕೋಂಬೋ. ಓಕೆ, ಬ್ರೇಕ್ಫಾಸ್ಟ್ ಕಾಂಬೋ. ಓಕೆ. ಏನು ಸಿಗುತ್ತೆ ಅದರಲ್ಲಿ? ಸೇಮ್ ಎಲ್ಲ ಅದ್ರಲ್ಲೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಡ್ಲಿ ಇರುತ್ತೆ, ಬಿರಿಯಾನಿ ಇರುತ್ತೆ, ಸೂಪ್ ಇರುತ್ತೆ, ಚಾಪ್ಸ್ ಇರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ಹಂಗಂದ್ರೆ ನಾನು ಕೋಂಬೋ ತಗೊಂಡ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಬೋದು. ಎಷ್ಟು ಗಂಟೆಗೆ ಬರ್ಬೇಕಿತ್ತು ತಿನ್ನೋದಕ್ಕೆ ನಾವು? 7:30 ಬಂದ್ರೆ ಸಾಕು. 7:30ಗೆ. 7:30ಇಂದ 7:30ಇಂದ ಕಂಟಿನ್ಯೂಸ್ 4:30 ತನಕ. 4:30 ತನಕ ಈ ಕೋಂಬೋ ಸಿಗುತ್ತೆ ನಮಗೆ. ಕಾಂಬೋ ಸಿಗುತ್ತೆ. ಇಡ್ಲಿ ಎಲ್ಲ ಇದ್ರೆ ಓಕೆ, ಖಾಲಿ ಆದ್ರೆ ಇಲ್ಲ. ಇಲ್ಲ. ಎಲ್ಲದ್ರು ನಮ್ಮ ಹುಡುಗರು ಯಾರು ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಇದ್ದಿಲ್ಲ, ಡೌಟ್ ನನಗೆ. ಹೌದಾ? ಎಷ್ಟು ರಾತ್ರಿ ಲೇಟ್ ಆಗ್ಬಿಡುತ್ತಾ? ಆಗ್ಬಿಡುತ್ತಲ್ಲ, ಲೇಟ್ ಆಗ್ಬಿಡುತ್ತೆ ಬೆಳಗ್ಗೆ ಬರೋದು. ಸೊ ಬನ್ರಿ ಅಂತ ಹೇಳ್ಬಿಟ್ಟು ಮನೇಲಿ ಮಲ್ಕೊಂಡಿದ್ದಾರೆ. ನಾವು ಅವ್ರು ಎದೋಳಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಹೇಗಿದೆ ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಟ್ಟು ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡೋಣ. ಓಕೆ, ಥ್ಯಾಂಕ್ ಯು. ಕರುನಾಡು ನಾಟಿ ಪಲಾವ್ಗೆ ಲಾಸ್ಟ್ ಟೈಮ್ ಬಂದಾಗ ನಾವು ಪಾತ್ರೆ ಪಲಾವ್ ವೀಡಿಯೋ ಮಾಡಬೇಕಾದ್ರೆ ಇಲ್ಲಿ ಎಷ್ಟು ಸರಿ ಅಂತ ವಿಸಿಟ್ ಮಾಡ್ತೀನಿ ಅಂತ ಯಾರೋ ಕಮೆಂಟ್ ಹಾಕಿದ್ರು. ಇಲ್ಲಿ ಬೇಕಾದ್ರೆ 1000 ಸರಿ ಬರ್ತೀವಿ, ಯಾಕಂದರೆ ಊಟ ಚೆನ್ನಾಗಿದೆ. ಸೊ ನಮ್ಮ ಜಾಗ ಇದು. ಸೊ ಇಲ್ಲಿ ಈಗ ಬ್ರೇಕ್ಫಾಸ್ಟು ಎಲ್ಲ ಬೆಳಗಿನ ಜಾವ ಎಲ್ಲ ದಿನ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ. ನಾನು ತೊಗೊಂಡಿರೋ ಅಂಥದ್ದು ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ದೋಸೆ, ಕೈಮಾ ಗೊಜ್ಜು, ಮಟನ್ ಚಾಪ್ಸು. ಕೈಮಾ ಗೊಜ್ಜು ಬೆಳಗ್ಗೆ ಸಿಗೋದು ತುಂಬ ರೇರು, ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಇಲ್ಲಿ. ಸೊ ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ಕೈಮಾ ಗೊಜ್ಜು, ದೋಸೆ ತಡ ಮಾಡಿದೆ ಟ್ರೈ ಮಾಡ್ತೀನಿ. ಬನ್ನಿ ಕ್ಲೋಸಪ್ನಲ್ಲಿ ಯಾವ ಥರ ಇದೆ ಕೈಮಾ ಗೊಜ್ಜು ನೋಡೋಣ. ಇದು ಪ್ರಾಪರಾಗಿ ಮನೆಯಲ್ಲಿ ಮಾಡೋ ಥರ ಖಾಲಿ ದೋಸೆಗಳು. ನೋಡಿ ಯಾವ ಥರ ದೋಸೆಗೆ ತೂತು ಬಿದ್ದಿದೆ. ಸೊ ಎಲ್ಲರ ಮನೆ ದೋಸೆ ತೂತು ಅಂತಾರಲ್ಲ, ಅದು ಈ ದೋಸೆನಲ್ಲೂ ಪ್ರೂವ್ ಆಗಿದೆ. ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ದೋಸೆ ಹಿಟ್ಟು, ಅದಕ್ಕೇ ಈ ಥರ ತೂತು ಬಿದ್ದಿರೋದು. ನೀಟಾಗಿ ರೋಸ್ಟ್ ಆಗಿದೆ, ಒಳ್ಳೆ ಕಲರು, ಗೋಲ್ಡನ್ ಕಲರು. ದೋಸೆನ ಮುರಿದು ಈ ಕೈಮಾ ಗೊಜ್ಜು ಜಾಸ್ತಿ ತೊಗೊಂಬಿಡೋಣ. ಈ ಬೌಲ್ನಲ್ಲಿ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಸೇರಿಸಿ ಜೋಡಿಸಿ ಆ ಪೀಸ್ ಒಳಗಡೆ ಸೇರಿಸ್ಬಿಟ್ಟು ತೊಗೊಂಡಿದ್ದೀನಿ. ಟ್ರೈ ಮಾಡೋಣ. ಧೂಳು ಧಮಕ ಮಸಾಲೆ ಇದು. ದೋಸೆಗೆ ಒಳ್ಳೆ ಮನೆ ದೋಸೆಗೆ ಮಟನ್ ಕೈಮಾದು ಒಂದು ಚಂಕ್ ಸಿಗ್ತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆರಾಮಾಗಿ ಒಂದು ಅರ್ಧ ಡಜನ್ ದೋಸೆ ತಿನ್ಬಿಡ್ಬೋದು. ಈ ಕೈಮಾ ಗೊಜ್ಜು ಈ ಬೌಲ್ನಲ್ಲಿ ಕೊಟ್ಟಿದ್ದಾರಲ್ವಾ, ಇದೊಂದು 6 ದೋಸೆಗೆ ಸಾಲುತ್ತೆ. ಆ ಥರ ಇದೆ ಒಂದು ಕ್ವಾಂಟಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆ ಮಸಾಲೆ. ಕರ್ಬೇವಿನ ಸೊಪ್ಪು ಫ್ಲೇವರ್ ಎಲ್ಲ ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ನನಗಂತೂ ಭಾರಿ ಇಷ್ಟ ಆಯಿತು. ಅಲ್ಲಿಂದ ಬಂದಿದ್ದು ಬೆಳಗ್ಗೆ. ಸೊ ಅದು ಬಿಹೈಂಡ್ ದ ಸೀನ್ಸ್ನಲ್ಲಿ ನೋಡ್ತೀರಾ. ಈ ಎಪಿಸೋಡ್ ಆದಮೇಲೆ ಬರ್ಬೋದು ಅದು. ಸೊ ಹೊಟ್ಟೆ ಹಸ್ಕೊಂಡು ಬಂದೆ ಬೆಳಗಿನ ಜಾವ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬನಶಂಕರಿನಲ್ಲಿ ಒಂದು ದೊಡ್ಡ ಹೋಟ್ಲಿದೆ, ಫೇಮಸ್ ಹೋಟ್ಲು. ಅಲ್ಲಿ ಹೋಗ್ಬಿಟ್ಟು
ರಶ್ನಲ್ಲಿ ಒಬ್ಬರಿಂಗಡೆ ಒಬ್ರು ನಿಂತ್ಕೊಂಡು ಯಾವಾಗ ಜಾಗ ಸಿಗುತ್ತೋ ಅಂತ ಕಾಯೋ ಬದಲು ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಎಲ್ಲಿಗೆ ಬರ್ಬೋದು, ಇಲ್ಲಿ ಬಂದು ಒಂದು ಒಳ್ಳೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ಬೋದು. ಬನ್ನಿ ಟ್ರೈ ಮಾಡಿ. ನನಗಂತೂ ಈ ಕೈಮಾ ಗೊಜ್ಜು ದೋಸೆ ಕಾಂಬೋ ಅಂತೂ ಧೂಳ್ ಧಮಾಕ ಸಖತ್ತಾಗಿದೆ. ಇಡ್ಲಿಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ನಾನೀಗ ಆದಷ್ಟು ಈ 2 ದೋಸೆನ ಮುಗಿಸ್ಬಿಟ್ಟು ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ಮಟನ್ ಚಾಪ್ಸ್ ಕಾಯ್ತಾ ಇದೆ, ಸಿಗ್ತೀನಿ. ಮಲ್ಲಿಗೆ ಇಡ್ಲಿ ನೋಡಿ ಯಾವ ಸೈಜ್ನಲ್ಲಿದೆ. ಹಾ ನನಗೆ ಹತ್ತಿ ಮೂಡ್ದಂಗಿದೆ. ಸಿಕ್ಕಾಪಟ್ಟೆ ಸಾಫ್ಟ್, ಒಳಗಡೆ ನೋಡಿ ಯಾವ ಥರ ಇದೆ. ವಾ ಸೂಪರ್ ಗುರು, ಒಳ್ಳೆ ಮಲ್ಲಿಗೆ ಇಡ್ಲಿ. ಇದಕ್ಕೆ ಏನು ಮಾಡೋಣ ಅಂದರೆ, ಕರುನಾಡು ನಾಡಿ ಪಲಾವ್ನಲ್ಲಿ ಸಿಕ್ಕಾಪಟ್ಟೆ ಜನಕ್ಕೆ ಫೇವ್ರೆಟ್ಟು ಮಟನ್ ಚಾಪ್ಸು, ಮಟನ್ ಚಾಪ್ ಸಾರು ಪೀಸ್ ಸಮೇತ ತಗೊಂಡು ಈ ಮಲ್ಲಿಗೆ ಇಡ್ಲಿ ಮೇಲೆ ಹಾಕ್ಕೊಂಬಿಡೋಣ. ಈ ಸಾರನ್ನೆಲ್ಲ ಬೇಕಾದ್ರೆ ಒಂದೇ ಒಂದು ಇದಕ್ಕೆ ಹೀರ್ಕೊಂಬಿಡುತ್ತೆ. ಬ್ರೆಡ್ಡು ಬನ್ನು ಟೀನಲ್ಲಿ ಅದ್ದಾಗ ಯಾವ ಥರ ಹೇಳ್ಕೊಳುತ್ತೋ ಅದೇ ಥರ ಸಾರನ್ನೂ ಸಕ್ ಮಾಡಿಬಿಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಲ್ಲಿಗೆ ಇಡ್ಲಿ ಚೆನ್ನಾಗಿ ನೆನೆಸಿದ್ದೀನಿ. ಪಕ್ಕಾ ನಾಟಿ ಸ್ಟೈಲ್ ಮಟನ್ ಚಾಪ್ಸು. ನಾವು ಬಂದಾಗೆಲ್ಲ ಚಿಕನ್ ಪಲಾವ್, ಮಟನ್ ಪಲಾವೇ ಟ್ರೈ ಮಾಡಿರೋದು. ಫಾರ್ ದ ಫಸ್ಟ್ ಟೈಮ್ ಈ ಕೈಮಾ ಗೊಜ್ಜು ಮತ್ತು ಮಟನ್ ಚಾಪ್ಸ್ ಟ್ರೈ ಮಾಡ್ತಾ ಇರೋದು ಕರುನಾಡು ನಾಟಿ ಪಲಾವ್ನಲ್ಲಿ. ಒಂದು ನಾಟಿ ಟಚ್ ಇರೋವಂಥ ಮಟನ್ ಚಾಪ್ಸ್ ಇದು. ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂತೆ. ಆನ್ಲೈನಲ್ಲೂ ಈ ಬ್ರೇಕ್ಫಾಸ್ಟ್ ಕಾಂಬೋ ಎಲ್ಲ ಸಿಗುತ್ತೆ, ಬ್ರೇಕ್ಫಾಸ್ಟ್ ಸಿಗುತ್ತೆ. ನೀವು ಬರೋಕ್ಕಾಗಿಲ್ಲ ಅಂದರೆ ಆರ್ಡ್ರ್ ಮಾಡ್ಕೊಂಬಿಡಿ, ಬಿಸಿ ಬಿಸಿ ಡೆಲಿವರಿ ಬಾಯ್ಸ್, ನಮ್ಮ ಡೆಲಿವರಿ ಬಾಯ್ಸ್ ಡೆಲಿವರಿ ಮಾಡಿಬಿಡ್ತಾರೆ. ಸೊ ಇಲ್ಲೇ ಬಂದು ತಿನ್ನೋಕ್ಕೆ ಇಷ್ಟನಾ, ಆರಾಮಾಗಿ ಬನ್ನಿ. ಸೋಮವಾರ ಒಂದು ದಿನ ಬಿಟ್ಟು ಇನ್ನೆಲ್ಲ ದಿನ ಸಿಗುತ್ತೆ. ಮತ್ತು ಈ ಕಾಂಬೋಗಳಲ್ಲಿ ವಾಟ್ರ್ ಬಾಟ್ಲ್ ಬಂದು ಕಾಂಪ್ಲಿಮೆಂಟ್ರಿ. ಇದು ನೀವು ಆರ್ಡ್ರ್ ಮಾಡಿದ್ರೆ ಡೆಲಿವರಿಗೆ ಮತ್ತೆ ಸಿಗೋದಿಲ್ಲ ಅದು. ಸೊ ಇಲ್ಲಿ ಬಂದರೆ ಮಾತ್ರ ನೀರು ಬಾಟ್ಲ್ ಒಂದು ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಸೊ ಅದ್ಭುತವಾದ ಒಂದು ಮಲ್ಲಿಗೆ ಇಡ್ಲಿ, ಚಾಪ್ಸು. ಈಗ ಮಟನ್ ಚಾಪ್ಸ್ ಪೀಸ್ ಯಾವ ಥರ ಇದೆ ನೋಡ್ಬಿಡೋಣ. ಒಳ್ಳೆ ಎಳೆ ಮಾಂಸ ಇದು ನೋಡಿ, ಯಾವ ಥರ ಕೊಬ್ಬು ಸಮೇತ ಇದೆ. ಸೊ ಇದೊಂದು ರಿಬ್ ಪೀಸು ಲೈನು. ಸೊ ಹಾಗೆ ತಿನ್ಬಿಡ್ತೀನಿ. ಆ ಕೊಬ್ಬಿನ ಅಂಶದೊಂದು ಗಮ್ಮತ್ತು, ಆ ಮಸಾಲೆಗಳದ್ದು ಫ್ಲೇವರ್ಸು ಮಾಂಸನಲ್ಲಿ ಕಂಪ್ಲೀಟಾಗಿ ಕಂಬೈನ್ ಆಗಿಬಿಟ್ಟಿದೆ. ಸೂಪರ್ ಗುರು, ಒಳ್ಳೆ ಪೀಸೇ ಬಿದ್ದಿದೆ ಬೆಳಗ್ಗೆ. ಧಮಾಕ. ನಾನೊಂದು ಪ್ಲೇನ್ ಸೂಪನ್ನು ತಗೊಂಡೆ, ಟ್ರೈ ಮಾಡೋಣ. ಆಹಾ, ಈ ಥರ ಬ್ರೇಕ್ಫಾಸ್ಟ್ ಟೈಮ್ನಲ್ಲಿ ಒಂದು ಪ್ಲೇನ್ ಸೂಪು ತೊಗೊಂಬಿಡಿ, ಆಗ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ನಾನು ಈ ಕೈಮಾ ಗೊಜ್ಜು ಹಾಗೆ ಸ್ವಲ್ಪ ಉಳಿಸ್ಕೊಂಡಿದ್ದೆ ತಟ್ಟೆ ಇಡ್ಲಿ ಜೊತೆನಲ್ಲಿ ತಿನ್ನೋಣ ಅಂತ. ಸೊ ತಟ್ಟೆ ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಬಂದಿದೆ. ಸೊ ನೋಡಿ ವ್ಯತ್ಯಾಸ ಗೊತ್ತಾಗುತ್ತೆ ಮಲ್ಲಿಗೆ ಇಡ್ಲಿಗೂ ತಟ್ಟೆ ಇಡ್ಲಿಗೆ. ಆ ಒಂದು ಅಕ್ಕಿ ರುಬ್ಬಿರೋವಂಥ ರೇಷೋನಲ್ಲಿ ಸ್ವಲ್ಪ ಅವ್ರದ್ದು ಒಂದು ಫಾರ್ಮುಲಾ ಯೂಸ್ ಮಾಡಿರ್ಬೋದು. ತಟ್ಟೆ ಇಡ್ಲಿ ಒಂದು ಸ್ವಲ್ಪ ಗಟ್ಟಿ, ಅಂದರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ನೆಸ್ನಲ್ಲಿ ಗಟ್ಟಿ ಅನಿಸುತ್ತೆ. ಮಲ್ಲಿಗೆ ಇಡ್ಲಿ ಸಿಕ್ಕಾಪಟ್ಟೆ ಸ್ಪಾಂಜಿ. ಸೊ ಕೈಮಾ ಗೊಜ್ಜನ್ನ ತಗೊಂಡು ತಟ್ಟೆ ಇಡ್ಲಿಗೆ ಟ್ರೈ ಮಾಡ್ಬಿಡ್ತೀವಿ. ಸೂಪರ್, ಆರಾಮಾಗಿ ಬರ್ಬೋದು. ಬನ್ನಿ, ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಬೆಳಗಿನ ಜಾವ. ಸೊ ನಾಯ್ಸ್ ಇದೆ, ಕ್ಷಮೆ ಇರಲಿ. ನಾವಾಗಲೇ ಹೇಳ್ತನಲ್ವಾ, ಬನಶಂಕರಿಗೆ ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ಸೀಟ್ ಸಿಗೋದಕ್ಕೆ ಕಾಯ್ಕೊಂಡಿರೋ ಬದಲು ಆ ಟೈಮಲ್ಲಿ ಇಲ್ಲಿ ಬಂದು ಒಂದು ಧೂಳ್ ಧಮಾಕ ನಾನ್ ವೆಜ್ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ಮುಗಿಸ್ಬಿಟ್ಟು ನಾನು ಸೋಮು ಜೊತೆ ಔಟ್ಲೋಕ್ ಸಿಗ್ತೀನಿ. ಸೊ ಹೇಗಿದ್ದಪ್ಪ ಕೈಮಾ ಗೊಜ್ಜು? ಅಲ್ಟಿಮೇಟು, ಧೂಳ್ ಧಮಾಕ. ದೋಸೆಗಂತೂ ಒಳ್ಳೆ ನನಗೆ ಕೈಮಾ ಗೊಜ್ಜು ಅಂದ್ರೆ ಇಷ್ಟ. ಮೊನ್ನೆ ಕೈಮಾ ಗೊಜ್ಜು ಪೂರಿ ಒಂದು ಕಡೆ ಸಿಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಅವ್ರ ವೀಡಿಯೋ ನೋಡ್ಬಿಟ್ಟು ಚರ್ಬಿಗೆ ವಿಸಿಟ್ ಮಾಡಿದ್ದೆ. ಇಲ್ಲಿ ದೋಸೆ ಜೊತೆ ಅಂತೂ ಅದ್ಭುತವಾದ ಕಾಂಬಿನೇಷನ್ನು.
ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಟನ್ ಚಾಪ್ಸೂ ಅಷ್ಟೇ. ಇಡ್ಲಿ ಜೊತೆ ಸ್ವಲ್ಪ ಹೆವಿನೇ ಆಗಿದೆ ಇವತ್ತು ಬ್ರೇಕ್ಫಾಸ್ಟು. ಒಳ್ಳೆ ಪೀಸ್ ಬಿದ್ದಿತ್ತು, ತೃಪ್ತಿ. ಸೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಡೀಲು, ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ನಾನು ಆವಾಗಲೇ ಎಕ್ಸಾಂಪಲ್ ಕೊಟ್ಟೆ ಬನಶಂಕರಿ ಇದು. ಅಲ್ಲಿ ಕಾಯೋ ಬದಲು ಅದೇ ಟೈಮ್ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡ್ಬಂದೆ. ಸೂಪರ್ ಧೂಳ್ ಧಮಾಕ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.